ಮಧ್ಯಪ್ರದೇಶದ ನರ್ಮದಾಪುರಂ ಜಿಲ್ಲೆಯಲ್ಲಿ 2022 ಆಗಸ್ಟ್ 3ರಂದು ಒಂದು ಭೀಕರ ಕ್ರೌರ್ಯ ನಡೆದಿತ್ತು. ಇಲ್ಲಿನ ಮಾಲ್ವಾ ತಾಲೂಕು ಬಾರಖಾದ್ ಗ್ರಾಮದ ಬಳಿ ಗುಂಪೊಂದು ಥಳಿಸಿ ನಜೀರ್ ಅಹಮದ್ ಅವರನ್ನು ಹತ್ಯೆ ಮಾಡಿತ್ತು. ಗೋಕಳ್ಳ ಸಾಗಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಟ್ರಕ್ ಅನ್ನು ತಡೆದು ನಿಲ್ಲಿಸಿ ಇತರರ ಮೇಲೂ ಗುಂಪು ಹಲ್ಲೆ ನಡೆಸಿತು. ಈ ಹಲ್ಲೆಯಲ್ಲಿ ಟ್ರಕ್ ಚಾಲಕ ನಜೀರ್ ಅಹಮದ್ ಸಾವಿಗೀಡಾಗಿದ್ರು. ಇದಾಗಿ 4 ವರ್ಷಗಳ ಬಳಿಕ ಮೊನ್ನೆ 2026 ಜೂನ್ 13ರಂದು ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ತೀರ್ಪು ನೀಡಿದೆ. ನಜೀರ್ ಅಹಮದ್ ಅವರನ್ನು ಹತ್ಯೆ ಮಾಡಿದ ಆರೋಪದಲ್ಲಿ ಬಂಧಿತರಾಗಿದ್ದ 14 ಮಂದಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ನ್ಯಾಯಾಧೀಶೆ ತಬಸ್ಸುಮ್ ಖಾನ್ ಅವರು ಈ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಹತ್ಯೆ ಯತ್ನ, ದಂಗೆ ಮತ್ತು ಅಕ್ರಮ ಬಂಧನ ಇತ್ಯಾದಿ ಆರೋಪಗಳು ಇವರ ಮೇಲಿತ್ತು. ಮೆಡಿಕಲ್, ಫೋರೆನ್ಸಿಕ್ ಮತ್ತು ಸಾಕ್ಷಿ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಪು ನೀಡಿತು. ಈ ಪ್ರಕರಣವು ಮಾಬ್ ಲಿಂಚಿಂಗ್ ಎಂಬುದಾಗಿ ನ್ಯಾಯಾಲಯ ಕಂಡುಕೊಂಡಿತು. ಆದರೆ ಈ ತೀರ್ಪಿನ ಬಳಿಕ ಈ ಗ್ರಾಮದಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಬಲಪಂಥೀಯ ಗುಂಪುಗಳು ನ್ಯಾಯಾಧೀಶ ತಬಸ್ಸುಮ್ ಖಾನ್ ಅವರನ್ನು ಟೀಕಿಸಿದವು, ನಿಂದನಾತ್ಮಕ ಪದ ಬಳಸಿ ಆಕ್ಷೇಪಿಸಿದವು. ಅವರ ಧಾರ್ಮಿಕ ಐಡೆಂಟಿಟಿಯನ್ನ ನಕಾರಾತ್ಮಕವಾಗಿ ಕೂಗಲಾಯಿತು. ಅವರ ಪ್ರತಿಕೃತಿಯನ್ನ ದಹಿಸಲಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಲಾಯಿತು. ಎಲ್ಲಿಯವರೆಗೆ ಎಂದರೆ ಅವರಿಗೆ ಸುರಕ್ಷತೆಯನ್ನ ಹೆಚ್ಚಿಸಬೇಕಾಯಿತು. अगर हमारे 14 भाई 10 दिन के अंदर रिहा नहीं होते हैं तो पूरे देश में, पूरे प्रदेश में कत्लेआम होगा, इतना याद रखना। और आज एक मुल्ली मादर जो जज बन गई है तो हमारे 14 भाइयों को आजीवन कारावास हो गया है। एक मुस्लिम महिला जज बनी है तो हमारे 14 भाई आजीवन कारावास है। ಅಲ್ಲದೆ ಈ 14 ಮಂದಿಯನ್ನ ನ್ಯಾಯಾಲಯದಿಂದ ಮತ್ತೆ ಜೈಲಿಗೆ ಕೊಂಡು ಹೋಗುವಾಗ ಆರೋಪಿಗಳ ಕುಟುಂಬಸ್ಥರು ಕೋರ್ಟ್ ಸಮೀಪ ಪ್ರತಿಭಟನೆ ನಡೆಸಿದರು. ಕೆಲವರು ಅಳುತ್ತಾ ಪೊಲೀಸ್ ವಾಹನದ ಮುಂದೆ ಮಲಗಿದ್ರು. ಆರೋಪಿಗಳನ್ನು ಜೈಲಿಗೆ ಕಳಿಸುವುದನ್ನು ತಡೆಯಲು ಯತ್ನಿಸಿದರು. ಆದರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಇದನ್ನು ಹೆಚ್ಚು ಪ್ರಸಾರ ಮಾಡಲೇ ಇಲ್ಲ. ಜನರಿಗೆ ಈ ಘಟನೆಯನ್ನು ತಲುಪಿಸಲೇ ಇಲ್ಲ. ಓರ್ವ ನ್ಯಾಯಾಧೀಶೆಯನ್ನೇ ಅತ್ಯಂತ ತುಚ್ಛವಾಗಿ ನಿಂದಿಸಿದವರ ಬಗ್ಗೆ, ಅವರ ಹಿನ್ನೆಲೆಯ ಬಗ್ಗೆ, ಅವರ ಸಂಘಟನೆಯ ಬಗ್ಗೆ ಮಾಧ್ಯಮಗಳು ಕನಿಷ್ಠ ಮಾಹಿತಿಯನ್ನು ಕೊಟ್ಟವು. ನ್ಯಾಯ ತಮಗೆ ವಿರುದ್ಧವಾದರೆ ಹೇಗೆ ನ್ಯಾಯಾಧೀಶರನ್ನೇ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತದೆ ಎಂಬುದಕ್ಕೆ ಈ ಘಟನೆ ಪುರಾವೆಯಾಗಿದೆ. ನ್ಯಾಯಾಧೀಶೆಯ ಧರ್ಮವನ್ನ ಹೇಳಿ ನಿಂದಿಸುವಷ್ಟರ ಮಟ್ಟಿಗೆ ಈ ಗುಂಪು ಬೆಳೆದಿದೆ. ತಮಗೆ ಬೇಕಾದ ನ್ಯಾಯವನ್ನೇ ನ್ಯಾಯಾಧೀಶರು ಕೊಡಬೇಕು ಎಂಬ ಒತ್ತಡವನ್ನು ಹಾಕಲಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.